ಬರ್ರಿಪ್ಪ ಬರ್ರಿ. ಎಷ್ಟೊತ್ತಪ್ಪ ಮಾರಾಯ ನೀವು ಬರೋದು? ನಾವು ವಿಜಯ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ಬಿಡ್ರಪ್ಪ ಇಬ್ರು. ವಿಜಯ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಣ್ರಪ್ಪ, ಸ್ವಾಗತ. ಎಂತ ಹೇಳುದು ಮಾರೈತಿ ನೀವು? ವಿಜಯ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳಲಿಕ್ಕೆ ಬರೋದಿಲ್ಲ ಅಂದ್ರೆ ಎಂತ ಮಾಡೋದು ನಿಮ್ಗೆ? ಆಯ್ತಾಯ್ತು, ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಬಡ ಡಿಸ್ಕಸ್ ಮಾಡಿ, ಕರೆಂಟ್ ಅಫೇರ್ಸ್ ಏನೇನೈತೆ ಡಿಸ್ಕಸ್ ಮಾಡಿ, ಮಿರ್ಚಿ ಬಜ್ಜಿ ಚಾ ಕುಡ್ದು ಹೋಗೋಣಂತ, ಆಯ್ತಲ್ಲ? ಹ್ಞೂ ಬ್ರೋ, ಅದನ್ನೇ ಹೇಳ್ಬೇಕಂತ ಅನ್ಕೊಂಡೆ ನೋಡು ನಿಮ್ಗೆ. ಬೇಗ ಡಿಸ್ಕಸ್ ಮಾಡೋಣ ಬನ್ನಿ. ಈಗ ನೀವು ಅಂತ ಇಂತ ಎಲ್ಲ ಹೇಳಿ ನಮ್ಗೆ ಮಂಡೆ ಬಿಸಿ ಮಾಡ್ಲಿಕ್ಕಿಲ್ಲ, ಆಯ್ತಾ? ಹೇ ಯವ್ವ ಪಿಂಕಿ, ಸುಮ್ ಕುಂದರ. ಏನು ಅಂತಂತದೇನು ಮಾತಾಡೋಲ್ಲ, ಬಡ ಕ್ವಶನ್ ಡಿಸ್ಕಸ್ ಮಾಡ್ರಿ. ಹೇಳ ಪಿಂಕಿ, ಇವತ್ತು ಯಾವ ಕ್ವಶನ್ ತಂದಿ ಹೇಳು. ಎಂತ ಇಲ್ಲ, ಇವತ್ತು ಕ್ವಶನ್ ಎಂತ ಅಂದ್ರೆ, CJI ಸಂಜೀವ್ ಖನ್ನಾ ರಿಟೈರ್ಡ್ ಆದ್ರು. ನೆಕ್ಸ್ಟ್ CJI ಯಾರಂತ ಹೇಳ್ತೀರಾ? ಬ್ರೋ, ಇವ್ರಲ್ವಾ, BR ಗವಾಯಿ ಅಲ್ವಾ ನೆಕ್ಸ್ಟ್ CJI? ಅಲ್ಲ ಇವನು ಕರೆಕ್ಟ್ ನೋಡ್ಲೆ, ಎಲ್ಲಿ ಓದಿಲ್ಲ? ನ್ಯೂಸ್ ಪೇಪರ್ ಓದ್ತೇನ ದಿನ? ಎಸ್ ಬ್ರೋ. ಆಯ್ತು ಡಿಂಪೆ, ಈಗ ನೆಕ್ಸ್ಟ್ ನಿಂದೈತೆ ಕ್ವಶನ್ ಕೇಳ. ಏನಿಲ್ಲ ಬ್ರೋ, ಛತ್ತೀಸ್ಗಢಲ್ಲಿ ದಂಗೆಗಳನ್ನ ಎದುರಿಸೋಕೆ ಯಾವ ಆಪರೇಷನ್ ಮಾಡಿದ್ರಂತ ಹೇಳಿ ನೋಡೋಣ. ನಂಗೆ ಗೊತ್ತು. ಎಂತ ಹೇಳಿ? ಹೇಳವ ಪಿಂಕಿ. ಆಪರೇಷನ್ ಸಂಕಲ್ಪ. ಎಸ್ ಬ್ರೋ, ಕರೆಕ್ಟ್ ಬ್ರೋ, ಕರೆಕ್ಟ್. ನಮ್ದಿದು ಪೆಹಲ್ಗಾಮ್ ಟೆರರ್ ಅಟ್ಯಾಕ್ ಆಯ್ತಲ್ಲ, ಅದನ್ನ ಸೇರ್ತಿರ್ಸ್ಕೊಳಕ್ ಯಾವ ಆಪರೇಷನ್ ಅಂತ ಗೊತ್ತಿತ್ತಾನ? ಏನ್ ಬ್ರೋ ಇಂತ ಸಿಲಿ ಕ್ವಶನ್ ಕೇಳೋದು? ಆಪರೇಷನ್ ಸಿಂಧೂರ್ ಅಷ್ಟೇ ತಾನೆ, ಎಲ್ರಿಗೂ ಗೊತ್ತಿರೋದೇ ಇದು. ಬಾಬಾ ಇಂಥದ್ರಾಗಾದ್ರೆ ಬಾಯ್ ಶಾನೆ ಇದೆ ಮಗನೇ. ಏ ಬಸ್ಯ, ನೀನು ಎಂತ ಕೇಳ ಕ್ವಶನ್? ಬಂತು ನೋಡಿ ಕ್ವಶನ್ ಅಂದ್ರೆ ಕ್ವಶನ್ ಇದು. ಜ್ಞಾನ ಭಾರತ ಮಿಷನ್ ಯಾವ ಸಚಿವಾಲಯದಿಂದ ಪ್ರಸ್ತುತಪಡಿಸಲಾಗಿದೆ ಹೇಳ್ರಿ ನೋಡೋಣ. ಜ್ಞಾನ ಭಾರತ ಮಿಷನ್ ಯಾವ ಸಚಿವಾಲಯ ಎಂತ ನೀನೇ ಹೇಳ ಬಸ್ಯ. ಅದೇ ನಮ್ಮ ಜ್ಞಾನ ಭಾರತ ಮಿಷನ್ ಮಾಡಿದ್ದು ಸಾಂಸ್ಕೃತಿಕ ಸಚಿವಾಲಯ, ತಿಳಿತಿಲ್ಲ? ಓ, ಅನ್ಕೊಂಡಿದ್ದೆ ಬ್ರೋ ನಾನು ಇದೆ ಅಂತ. ಸುಮ್ಮನೆ ಎಲ್ಲ ಅನ್ಕೊಂತೀನಿ ಬೆಟರ್. ಕೇಳವ ಪಿಂಕಿ, ನಿಂದೈತಿ ಕ್ವಶನ್ ಕೇಳೋದು. ಎಂತ ಅಂದ್ರೆ, ಇವತ್ತು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ನಮ್ಮ ಭಾರತದ ರ್ಯಾಂಕ್ ಎಷ್ಟಿದೆ ಹೇಳಿ ನೋಡೋಣ. ಅದು ಬ್ರೋ ನಾನು ಓದಿದ್ದೆ ಬ್ರೋ, ಇದು ಎಲ್ಲೇ ಇದೆ ಅಂತ. ಇಲ್ಲಿ ಇದೆ ಇದು, ಓದಿದ್ದೆ ಬ್ರೋ ನಾನು. ಮುಚ್ಚಲೆ ಬಾಯಿ. 151 ಅಲ್ಲ? ಎಸ್, 151ನೇ ರ್ಯಾಂಕ್. 180 ಕಂಟ್ರಿಯಲ್ಲಿ 151ನೇ ರ್ಯಾಂಕ್ ಬಂದಿದೆ. ಎಂತ ಗೊತ್ತಾ, ಇದು ರಿಪೋರ್ಟ್ ಕೊಡೋದು RWB ಅಂತ. RWB ಅಂದ್ರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ. ಎಂತ ಗೊತ್ತಾಯ್ತಾ? ಓಹೋ ಬ್ರೋ, ಈಗ ಗೊತ್ತಾಯ್ತು ಬ್ರೋ. ಇದು ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2025 ನಮ್ಮ ಇಂಡಿಯಾದ್ದು ರ್ಯಾಂಕಿಂಗ್ ಎಷ್ಟಿದೆ ಅಂತ ಗೊತ್ತಾ ಬ್ರೋ ನಿಮ್ಗೆ? ಇನ್ನೊಂದು ಕೆಂಪೆ 130ನೇ ರ್ಯಾಂಕ್, ಅದು ಎಲ್ಲರಿಗೂ ಗೊತ್ತಿದೆ. ಎಂತ ಮಾರಾಯ ನೀನು, 130ನೇ ರ್ಯಾಂಕ್ ಅಂತ ಗೊತ್ತಿಲ್ವಾ ಅಷ್ಟು? ಈಗ ಕೇಳ್ತೀನಿ ನೋಡ್ರಿ, ದೊಡ್ಡ ಕ್ವಶನ್ ಐತಿ ಸರ್. AIM 120C8 ಅಮ್ರಾಮ್ ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಗೊತ್ತಿಲ್ಲ ಬ್ರೋ, ಯಾವುದು ಅಂತ. ಏನು ಪಿಂಕಿ, ನಿಮ್ಗೆ ಗೊತ್ತಾ? ಗೊತ್ತಿಲ್ಲ, ಎಂತ ಹೇಳಿ ನೀವೇ. AIM 120C8 ಅಮ್ರಾಮ್ ಅಂದ್ರೆ AMRAAM ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್. AMRAAMದು ವಿಸ್ತೃತ ರೂಪ ಏನೈತೆ ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ರೇಂಜ್ ಏರ್ ಟು ಏರ್ ಮಿಸೈಲ್, ಅದಕ್ಕೆ AMRAAM ಅಂತಾರ, ತಿಳಿತಿಲ್ಲ? ಓಹೋ ಬ್ರೋ, ಹಂಗ ಬ್ರೋ. ನಾನು ಹಂಗೆ ಸುಮ್ಮನೆ. ಎಂತ ಗೊತ್ತಾ, ಮಹದಾಯಿ ನದಿ ಯಾವ ಪ್ರದೇಶದಲ್ಲಿ ಹುಟ್ಕೊಳ್ಳುತ್ತೆ ಗೊತ್ತಾ ನಿಮಗೆ? ಗೋವಾ ಅಲ್ವಾ ಬ್ರೋ? ನಾನು ಸುಮ್ಮನೆ
ಗೊತ್ತಿಲ್ಲ ಕಿಸಿಯಂಗಿಲ್ಲ ಹೇಳ್ಬಿಡ್ತೈತೆ ಏನಾರ ಬಾಯಿಗೆ ಬಂದಿದ್ದು. ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕರ್ನಾಟಕದಾಗ ಹೌದಲ್ಲ ಪಿಂಕಿ? ಎಂತ ಬಸ್ಯ ನೀನು ಎಲ್ಲ ಓದ್ಕೊಂಡಿರ್ತೀಯಲ್ಲ ಬಸ್ಯ. ಲೇ ಪಿಂಕಿ, ಅದು ಎಲ್ಲರಿಗೂ ಗೊತ್ತಿರೋದಲ್ಲಿ GK ಜನರಲ್ ನಾಲೆಜ್ ಕ್ವಶನ್ ಲೇ ಅದು. ಓ ಬಿಡು ಬಸ್ಯ, ಎಂತ ನೀನು ಭಾರಿ ಮಜ್ವಾಗಿದೀಯ ನೀನು. ಲಾಸ್ಟ್ ಕ್ವಶನ್ ಕೇಳಿ ಮುಗಿಸ್ಬಿಡ ನೋಡ್ರಪ್ಪ. ಮಿರ್ಚಿ ಮಂಡಕ್ಕಿ ವಾಸನೆ ಗಮ್ಮನಕದಿಲ್ಲ. ಹೋಗಿ ಹೊಡ್ತಾ ಹೊಡೆದು ಚಾ ಕುಡಿದು ಹೋಗೋಣಂತ. ಲೆಸ್ಸ ಜ್ವರ 2025 ಆಫ್ರಿಕಾದ ಯಾವ ದೇಶದಲ್ಲಿ ಕಂಡು ಬರ್ತೈತಿ ಹೇಳ್ರಪ್ಪ ನೋಡೋಣ. ಲಾಸ್ಟ್ ಕ್ವಶನ್. ಬ್ರೋ ಆಫ್ರಿಕಾ ಯಾವ ಬ್ರೋ? ಏನೋ ಎಲ್ಲ ಓದಿದ್ದೆ ಬ್ರೋ ಇದನ್ನ. ಸಾಕ್ ಮುಚ್ಚಲೆ ಬಾಯ್, ನಾಟಕ ಮಾಡೋದು ಕೇಳ ದೊಡ್ಡ ನಾಟಕ ಮಾಡ್ತಾನೆ. ಇಲ್ಲೇ ಪಿಂಕಿ ನೀ ಹೇಳ. ಎಂತ ಗೊತ್ತಿಲ್ಲ ಬಸ್ಯ, ನೀನು ಹೇಳು ಬಸ್ಯ. ಏನ್ ಪಿಂಕಿ ನೀನು ಏನು ಓದೋದಿಲ್ಲ ಬರೆಯೋದಿಲ್ಲ, ಬರೀ ಮೊಬೈಲ್ ನಡ್ಕೊಂಡು ಇನ್ಸ್ಟಾಗ್ರಾಮ್ ಅನ್ಕೊಂಡು ರೀಲ್ಸ್ ಮಾಡ್ಕೊಂಡು ಕುಂತಿರ್ತಿ. ಹೇಳ್ತೀನಿ ಕೇಳ್ರಿ. ಲೆಸ್ಸ ಜ್ವರ 2025 ಆಫ್ರಿಕಾದ ನೈಜೀರಿಯಾ ದೇಶದಾಗ ಕಂಡು ಬರ್ತೈತಿ. ಗೊತ್ತಾಯ್ತಿಲ್ಲ? ಇವತ್ತಿಗೆ ಇಷ್ಟು ಸಾಕು. ನಡ್ರಿ ಮಿರ್ಚಿ ಮಂಡಕ್ಕಿ ತಿಂದು ಚಾ ಕುಡಿದು ಹೋಗೋಣಂತ. ನಡ್ರಿ. ನಡೀರಿ ಬ್ರೋ, ನನಗೂ ಹೊಟ್ಟೆ ಹಸಿತಾ ಇದೆ. ನಡೀರಿ ಬ್ರೋ. ಎಂತ ಹೋಗೋಣ ನಡೀರಿ.